ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಇವತ್ತು ಒಂದು ಸಮ್ಮರ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ನಿಂಬೆಹಣ್ಣಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಜ್ಯೂಸ್ ಮಾಡಿರ್ತೀರಾ. ಈ ಥರ ಎಷ್ಟು ಚೆನ್ನಾಗಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಯಾವಾಗಲೂ ಒಂದೇ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಸಾಮಾನ್ಯವಾಗಿ ಫ್ರೂಟ್ ಜ್ಯೂಸ್ ಮಾಡ್ತೀವಿ. ಯಾವುದೇ ಫ್ರೂಟ್ ಇದ್ದರೂ ಜ್ಯೂಸ್ ಮಾಡ್ತೀವಿ. ಲೆಮನ್ ಜ್ಯೂಸು ಮಾಡ್ತೀವಿ. ಆದರೆ ಲೆಮನ್ ಜ್ಯೂಸ್ಗೆ ಈ ಒಂದು ವಸ್ತುವನ್ನು ಹಾಕಿ ಜ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಮ್ಮರಲ್ಲಂತೂ ಬೇರೆ ಊಟ ತಿಂಡಿ ಅದೇನೂ ಇಷ್ಟ ಆಗಲ್ಲ. ಸ್ವಲ್ಪ ಬಿಸಿಲಾದರೂ ಏನಾದರೂ ತಣ್ಣಗೆ ಚಿಲ್ಲಾಗಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಮನೇಲಿ ಏನಾದರೂ ಫ್ರೂಟ್ಸ್ ಇಲ್ಲ ಅಂದರೆ ನಾವು ಫಸ್ಟ್ ಮಾಡೋದು ನಿಂಬೆಹಣ್ಣಿನ ಜ್ಯೂಸ್ ಅಂದರೆ ಲೆಮನ್ ಜ್ಯೂಸ್. ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, 2 ಲೋಟ ಜ್ಯೂಸ್ ಮಾಡ್ತಾಯಿದ್ದೀನಿ. 2 ಲೋಟ ಜ್ಯೂಸ್ಗೆ ನೋಡಿ 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಬೆಲ್ಲ ಆದರೂ ತೊಗೊಳ್ಬೋದು. ಸಕ್ಕರೆ ಯೂಸ್ ಮಾಡಲ್ಲ ಅನ್ನೋರು ಬೆಲ್ಲದಿಂದ ಕೂಡ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಾಗಿರುತ್ತೆ. ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಳ್ಬೋದು. ಒಬ್ಬೊಬ್ರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ, ಒಬ್ಬೊಬ್ರು ಕಡಿಮೆ ಸ್ವೀಟ್ ಇಷ್ಟಪಡ್ತಾರೆ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ನೋಡಿ, ಗೋಡಂಬಿ ಸ್ವಲ್ಪ ನೆನೆಸಿ ಇಟ್ಟಿದ್ದೀನಿ. ನಿಂಬೆಹಣ್ಣು ಫುಲ್ ಹಾಕಲ್ಲ, ಅರ್ಧ ಹಾಕ್ತೀನಿ. ಜ್ಯೂಸ್ ಮಾಡೋದಕ್ಕೂ ಮುಂಚೆ ಗೋಡಂಬಿನ ಒಂದು ಹಾಫ್ ಆನ್ ಅವರ್ ನೆನೆಸಿ ಇಟ್ಟಿರಬೇಕು. ಅಕಸ್ಮಾತ್ ನೆನೆಸಿಲ್ಲ ಅಂದರೆ ಇಮಿಡಿಯೇಟಾಗಿ ಮಾಡಬೇಕು ಅಂದರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಬಿಟ್ಟು ಅದೆಲ್ಲ ಹಾಕಿದ್ರೆ ತುಂಬ ಬೇಗ ನೆನ್ಕೊಳ್ಳುತ್ತೆ. ನೆನೆಸ್ಬಿಟ್ಟೆ ಹಾಕಬೇಕು ಗೋಡಂಬಿನ. ಇದೆ ಡಿಫ್ರೆಂಟಾಗಿ ಮಾಡೋದು ಇದೆ. ಗೋಡಂಬಿ ಹಾಕಿ ಇವತ್ತು ಲೆಮನ್ ಜ್ಯೂಸನ್ನು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗೆ ತುಂಬ ಸಿಂಪಲ್ಲು ಕೂಡ. ಯಾರಾದರೂ ಮನೆಗೆ ರಿಲೇಟಿವ್ಸ್ ಬಂದಾಗ ಇಲ್ಲ ಬಿಸಿಲಲ್ಲಿ ನಾವೇ ಎಲ್ಲೋ ಹೋಗಿ ಬಂದಿರ್ತೀವಿ, ಕುಡಿಬೇಕು ಏನಾದರೂ ಜ್ಯೂಸ್ ಕುಡಿಬೇಕು ಅಂದಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ಡಿಫ್ರೆಂಟಾಗೂ ಇರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ, ನೆನೆಸಿಟ್ಟಿರೋಂಥ ಗೋಡಂಬಿನೂ ಹಾಕ್ತಾಯಿದ್ದೀನಿ, ಏಲಕ್ಕಿನೂ ಹಾಕ್ತಾಯಿದ್ದೀನಿ, ಹಾಗೆ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಸಕ್ಕರೆನೂ ಯಾಕಪ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಅಂದರೆ ಈ ಗೋಡಂಬಿ ಎಲ್ಲ ಸ್ವಲ್ಪ ಇರುತ್ತಲ್ವ, ಗ್ರೈಂಡ್ ಆಗಲ್ಲ. ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಹಾಕಿದರೆ ಬೇಗ ಗ್ರೈಂಡ್ ಆಗುತ್ತೆ ಅಂತ. ಅದು ಬ್ಲೇಡ್ಗೆಲ್ಲ ಸಿಗಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಬರೀ ಗೋಡಂಬಿ ಇಷ್ಟೇ ಹಾಕಿದ್ರೆ ಗ್ರೈಂಡ್ ಆಗಲ್ಲ ಅನ್ನೋದಕ್ಕೋಸ್ಕರ ನೋಡಿ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿನೂ ಅಷ್ಟೇ ತುರಿದಾದರೂ ಹಾಕ್ಕೊಳ್ಬೋದು, ಇಲ್ಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಾದರೂ ಹಾಕ್ಕೊಳ್ಬೋದು. ನೋಡಿ, ನಿಂಬೆಹಣ್ಣು ಅಷ್ಟೇ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಿಪ್ಪೆ ಸಮೇತ ಹಾಕ್ಬೋದು, ಇಲ್ಲ ಅಂದರೆ ಜ್ಯೂಸ್ ಮಾತ್ರ ಆದರೂ ಹಾಕ್ಕೊಳ್ಬೋದು. ನಾನು ಜ್ಯೂಸ್ ಮಾತ್ರ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸಿಪ್ಪೆ ಎಲ್ಲ ಹಾಕಿದ್ರೆ ಸ್ವಲ್ಪ ಜ್ಯೂಸ್ ಕಹಿ ಬಂದುಬಿಡುತ್ತೆ. ಬೇಡ, ಸಿಪ್ಪೆ ಎಲ್ಲ ಹಾಕೋದು ಬೇಡ. ಈಗ ಸಾಮಾನ್ಯವಾಗಿ ಹೋಟೆಲಲ್ಲೆಲ್ಲ ಎಲ್ಲ ನುಣ್ಣಗೆ ಹಚ್ಚಾಕ್ಬಿಡ್ತಾರೆ, ಸಿಪ್ಪೆ ಸಮೇತ ಹಾಕ್ಬಿಡ್ತಾರೆ. ಈ ಜ್ಯೂಸ್ ರಸ ಮಾತ್ರ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ರಸನ ಮಾತ್ರ ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಸಾಕು 2 ಲೋಟಕ್ಕೆ. ಫುಲ್ 1 ನಿಂಬೆಹಣ್ಣು ಹಾಕ್ಬಿಟ್ರೆ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ. ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಎಲ್ಲದೂ ಅಷ್ಟೇ ಯಾವುದೇನು ಎಷ್ಟು ಹಾಕಬೇಕೋ ಅಷ್ಟು ಹಾಕಿ ಮಾಡಿದ್ರೆ ಮಾತ್ರ ಅದು ತುಂಬ ಟೇಸ್ಟ್ ಕರೆಕ್ಟಾಗಿ ಬರೋದು. ಅದಕ್ಕೋಸ್ಕರ 2 ಲೋಟಗೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಗ್ರೈಂಡ್ ಮಾಡಿದ್ದೀನಿ ನುಣ್ಣಗೆ. ಈಗ ಇದನ್ನು ಒಂದು ಸಪ್ರೇಟ್ ಬಟ್ಲಿಗೆ ಇದನ್ನು ಕಾಫಿ ಸ್ಟ್ರೈನರಲ್ಲಿ ಸೋಸ್ಕೊಬೇಕು. ಫ್ರೆಂಡ್ಸ್, ಇದನ್ನು ಸೋಸ್ಕೊಂಡೇ ಕುಡಿಬೇಕು ಅಂತ ಏನಿಲ್ಲ. ಯಾಕೆಂದರೆ ಏಲಕ್ಕಿ ಎಲ್ಲ ಹಾಕಿರ್ತೀರಲ್ವ, ಅದು ಒಟ್ಟು ಸ್ವಲ್ಪ ಸ್ವಲ್ಪ ಅದು ನಾರು ಥರ ಸಿಗ್ತಾ ಇರುತ್ತೆ, ಶುಂಠಿ ಇದೆಲ್ಲ. ಅದಕ್ಕೋಸ್ಕರ ಸೋಸ್ಕೊಂಡು ಕುಡಿಯೋದು. ಇಲ್ಲ ಬೇಡ ಅನ್ನೋರು ಹಾಗೆ ಕೂಡ ಕುಡಿಬೋದು. ಬಾಯಿಗೆ ಏನೂ ಸಿಗಬಾರ್ದು ಅನ್ನೋ ಥರ ಇದ್ದರೆ ನೋಡಿ ಈ ಥರ ಸೋಸ್ಕೊಂಡು ಕುಡಿಬೋದು. ನೋಡಿ, ಈ ಥರ ಸಿಗುತ್ತೆ. ಅದು ಶುಂಠಿ ಇದೆಲ್ಲ ಇರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಈ ಥರ ಸೋಸಿದಾದಮೇಲೆ ಇನ್ನೊಂದು ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 4-5 ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬನ್ನು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ, ಚಿಲ್ಲಾಗಿರುತ್ತೆ, ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಐಸ್ ಕ್ಯೂಬು ನೀರು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಮಿಕ್ಸ್ ಮಾಡಿದೆ. ಜ್ಯೂಸ್ ರೆಡಿ ಆಯಿತು. ಸೂಪರಾಗಿರೋ ಒಂದು ಜ್ಯೂಸ್ ರೆಡಿ ಆಯಿತು. ಸರ್ವ್ ಮಾಡೋವಾಗ ಬೇಕಿದ್ದರೂ ಹಾಕ್ಕೊಬೋದು. ಐಸ್ ಕ್ಯೂಬ್ನ ಮುಂಚೆ ಆದರೂ ಹಾಕಿರ್ಬೋದು. ಸರ್ವ್ ಮಾಡೋವಾಗ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾರೆಲ್ಲ ಈ ಥರ ಜ್ಯೂಸ್ ಮಾಡಿಲ್ವೋ ಮನೆಯಲ್ಲಿ, ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.